ಪದಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಗಾನ ಸಿಂಚನ ಕಾರ್ಯಕ್ರಮದ ತ್ರಿವಳಿ ರತ್ನಗಳು ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ಅರ್ಚನಾ ಉಡುಪ ಮ್ಯಾಮ್, ವೆಲ್ಕಮ್. ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಕಡುಬಗೆರೆ ಮುನಿರಾಜು ಸರ್, ನಮಸ್ಕಾರ, ಹೃದಯಪೂರ್ವಕವಾದಂತಹ ಸ್ವಾಗತ. ವೇಮಗಲ್ ನಾರಾಯಣ ಸ್ವಾಮಿ ಸರ್, ನಮಸ್ಕಾರ, ಹೃದಯಪೂರ್ವಕವಾದಂತಹ ಸ್ವಾಗತ. ಸಂದೀಪ್ ಮಾರುತಿ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್ಸ್. ಊರ ಮುಂದಿನ ಬಾವಿ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಕಾವ್ಯ ಜೆ ಆಚಾರ್ ಆನ್ ಸ್ಟೇಜ್ ಪ್ಲೀಸ್. ಜಾರಿದರೆ ವನವಾಸ ಊರ ಮುಂದಿನ ಬಾವಿ ಯಾರ ತೋಡಿದರೇನೋ, ಊರ ಮುಂದಿನ ಬಾವಿ ಯಾರ ತೋಡಿದರೇನೋ, ಕಾಲು ಜಾರಿದರೆ ಕೈಲಾಸ, ಕಾಲು ಜಾರಿದರೆ ಕೈಲಾಸ, ಜಾರಿದರೆ ವನವಾಸ.
ಜಗದಿ ತುಂಬ್ಯಾರ ತಂಗಿ ಚಾಡಿ ಮಾತನ್ನ ಕೇಳಬ್ಯಾಡ ಚಾಡಿ ಮಾತನ್ನ ಕೇಳಬ್ಯಾಡ ಮಗಳೇ ಗುರು ಮಹಂತೇಶನ ಮರಿಬ್ಯಾಡ ಗುರು ಮಹಂತೇಶನ ಮರಿಬ್ಯಾಡ ಊರ ಮುಂದಿನ ಬಾವಿ ಯಾರ ತೋಡಿದರೇನು ಊರ ಮುಂದಿನ ಬಾವಿ ಯಾರ ತೋಡಿದರೇನು ಕಾಲು ಜಾರಿದರೆ ಕೈಲಾಸ ಕಾಲು ಜಾರಿದರೆ ಕೈಲಾಸ ನಾರಿಯ ಮನವು ಜಾರಿದರೆ ವನವಾಸ ಮನವು ಜಾರಿದರೆ ವನವಾಸ ಮನವು ಜಾರಿದರೆ ವನವಾಸ. ಏ ಕಾವ್ಯ, ಊರ ಮುಂದಿನ ಬಾವಿ ಯಾರ ತೋಡಿದರೇನು. ಅರ್ಚನಾ ಮ್ಯಾಮ್, ಈ ಹಾಡು ಹೇಗೆ ಅನ್ನಿಸ್ತು? ಕಳೆದ ಸಂಚಿಕೆಗಳಲ್ಲೆಲ್ಲ ನಾನು ಫೀಡ್ಬ್ಯಾಕ್ ಕೊಡ್ತಿದ್ದೆ, ಅದೆಲ್ಲ ಕರೆಕ್ಟ್ ಮಾಡ್ಕೋತಾ ಇದ್ದಾರೆ. ಆದರೆ ಎಲ್ಲರದು ಹೊಸ ಪ್ರಾಬ್ಲಮ್ ಶುರುವಾಗ್ತದೆ. ನೀನು ಕೂಡ ಇನ್ನೊಂದು ಮನೆ ಎತ್ತರಿಸಿ ಹಾಡ್ಬೋದಿತ್ತು. ನಾನು ಈಗ ಒಂದೋ ಖರಜ್ ಪ್ರಾಕ್ಟೀಸ್ ಮಾಡಿ ವಾಯ್ಸಲ್ಲಿ ಬೇಸ್ ಟೋನ್ ಅಂದ್ರೂ ಕ್ಲಿಯರಾಗಿ ಕೇಳೋ ಥರ ಖರಜ್ ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಸಾಧಾ ಪಾ ಹೋಗೋ ಥರ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಅಂದರೆ ಹೈ ಪಿಚ್ ತೊಗೊಬೇಕು ಇನ್ನೊಂಚೂರು. ಹೈ ಪಿಚ್ಚಲ್ಲಿ ಸ್ವಲ್ಪ ಭಯ. ಇದೆಲ್ಲಿ ಜಾಸ್ತಿ ಹೋಗುತ್ತಮ್ಮ? ಚರಣ ಎರಡು ಸಾಲು ಹಾಡು. ಬಂಗಾರ ಬಳೆ ತೊಟ್ಟು ಬಡವರ್ನ ಬೈಬ್ಯಾಡ ಬಂಗಾರ ಬಳೆ ತೊಟ್ಟು ಬಡವರ್ನ ಬೈಬ್ಯಾಡ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ಏಟ್ ಕೊಡ್ತೀನಿ ಎಲ್ಲರಿಗೂ ಏಟು. ಏನಾಗಿದೆ ನಿಮಗೆಲ್ಲ? ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಈಗ ಪಲ್ಲವಿ ಒಂದು ಲೈನ್ ಹಾಡು. ಕಾಲು ಜಾರಿದರೆ ಕೈಲಾಸ. ನೋಡಿ ಈ ಶ್ರುತಿಲೂ ನಿಂಗೆ ಕಮ್ಮಿನೇ ಆಗ್ತಿದೆ. ಅಟ್ಲೀಸ್ಟ್ ಚರಣ ಹಾಡುವಾಗ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು. ನೆಕ್ಸ್ಟ್ ಎಪಿಸೋಡಲ್ಲಿ ಯಾರಾದರೂ ಇಲ್ಲಿ ಮಂದ್ರದಲ್ಲಿ ಹಾಡಿ ಹಿಂಗೆ ಪಾತಾಳಕ್ಕೆ ಹೋದರೆ ಮಾತ್ರ ಸರಿ ಇರಲ್ಲ, ಹೇಳಿದ್ದೀನಿ ಎಲ್ಲರಿಗೂ. ಹಾಂ, ನಾನು ಸ್ಕೂಲ್ ಟೀಚರ್ ಆಗಬೇಕಿತ್ತೇನೋ, ನಾನು ಒಂದು ಕೋಲ್ ಹಿಡ್ಕೊಂಡು ಎಲ್ಲರಿಗೂ ಏ ಮಕ್ಕಳ ಅಂತ. ಆಯಿತಾ? ಅದ್ರ ಕಡೆ ಗಮನ ಕೊಡಿಮ್ಮ. ಬೇರೆ ಬೇರೆ ಶ್ರುತಿಯಲ್ಲಿ ಹಾಡಿ ನೋಡಿ, ಆಯಿತಾ? ಪ್ರಾಕ್ಟೀಸು ಆದಂಗೆ ಆಗುತ್ತಲ್ವಾ. ಗಾಡ್ ಬ್ಲೆಸ್ ಯು. ಇನ್ನೆಲ್ಲ ನೀಟಾಗಿತ್ತು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಕಾವ್ಯ ಅವರೇ, ಪ್ರತಿ ಸಾರಿನೂ ಒಂದು ಹೆಣ್ಣಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದೇ ಇದೆ ಸಾಹಿತ್ಯದಲ್ಲಿ ಅಲ್ವೇ? ಹೆಣ್ಣು ತುಂಬ ಎಚ್ಚರಿಕೆಯಿಂದ ಇರಬೇಕು, ಹಾಗೆ ಹೀಗೆ ಅಂತೆಲ್ಲ ಇದೆ. ಅದು ಈ ಹಿಂದೆ ನಾವು ಹೇಳಿದಾಗೆ ಅದು ಎಲ್ಲರಿಗೂ ಅನ್ವಯಿಸುತ್ತೆ ಅದು. ಹಾಗಾಗಿ ಸಾಹಿತ್ಯ ಆ ಕಾಲಕ್ಕೆ ಅದು ಸರಿ ಇತ್ತು, ಈ ಕಾಲಕ್ಕೆ ಅದು ಗಂಡು ಹೆಣ್ಣು ಇಬ್ಬರಿಗೂ ಅದು ಅನ್ವಯಿಸುತ್ತೆ ಅಂತ ಅಷ್ಟೇ ಹೇಳ್ತೀನಿ ನಾನು. ಇನ್ನು ಮೇಡಮ್ ಹೇಳಿದ್ದಾರೆ ಹಾಡಲ್ಲಿ ಅದು ಮಧ್ಯ ಮಧ್ಯೆನೋ ತುಂಬ ಡ್ರಾಪ್ ಆದಂಗೆ ಅದು ಪದವಿ ಎಂಡಾಗೋವಾಗ ಕಾಣಿಸ್ತು ನಮಗೆ. ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ತರವಲ್ಲ. ಸರಿ ಮಾಡ್ಕೊಳ್ಳಿ, ಅದೇನು ಕಷ್ಟ ಅಲ್ಲ ನಿಮಗೆ. ಒಳ್ಳೆಯದಾಗಲಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಬಂಗಾರದಂಥ ದನಿ ಇಟ್ಕೊಂಡು ಬಂಗಾರದಂಥ ದನಿ ಕಣಮ್ಮ. ಆ ಹಾಡನ್ನು ಅಷ್ಟು ಚೆನ್ನಾಗಿ ಹಾಡ್ಬೋದು, ಅದು ಕೇಳಿಸುತ್ತೆ, ಚೆನ್ನಾಗಿ ಕೇಳಿಸುತ್ತದು. ಆಮೇಲೆ ಒಂದು ಸಾಲು ಹೇಳಿದೆಯಲ್ಲ ನೀನು, ಬಂಗಾರದ ಬಳೆ ತೊಟ್ಟು ಬೈಬೇಡ ಬಡವರ ಬಂಗಾರ ನಿನಗೆ ನಿಜವಲ್ಲ ಬಂಗಾರ ನಿನಗೆ ನಿಜವಲ್ಲ ಮಧ್ಯಾಹ್ನದ ನೆರಳು ಸ್ಥಿರವಲ್ಲ. ಸಾಹಿತ್ಯ ಅದು ಒಂಚೂರು ನೋಡ್ಕೊ. ಬಂಗಾರ ನಿನಗೆ ನಿಜ ಅಲ್ಲ, ಅದು
ಮಧ್ಯಾಹ್ನದ ನೆರಳು ಸ್ಥಿರ ಅಲ್ಲ, ಅದೇನು ಹಂಗೆ ಇರುತ್ತಾ? ಮಧ್ಯಾಹ್ನ ಕರಗಿ ಸಾಯಂಕಾಲ ಆಗಲ್ವಾ? ಹಾಗೆ ಆಗುತ್ತಲ್ಲ ಜೀವನದಲ್ಲಿ. ಹಾಗೆ ಸಂಜೆ ಬಿಸಿಲಿದ್ರೆ ಅವರು ಸಾಹುಕಾರರಾಗ್ತಾರೆ, ಅವ್ರಿಗೂ ಬಡತನ ಇದ್ದಾಗ ನೀನು ಹಂಗೆ ಆಡ್ಕೊಂಬಿಟ್ರೆ ಹೇಗೆ ಅನ್ನೋ ನೀತಿ ಇದೆ ಅದರಲ್ಲಿ. ಅದರಿಂದ ಬೇರೆ ಏನೋ ತರವಲ್ಲ ಅಂತ ಏನು ಹೇಳಿದೆ. ಮಧ್ಯಾಹ್ನದ ನೆರಳು ತರವಲ್ಲ ಅಂತ ಏನು ಹೇಳಿದೆಯಲ್ಲ, ನೆರಳು ತರವಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ಹಂಗಾದ್ರೆ ಬಿಸಿಲು ತರವಲ್ಲ ಅಂತಂದರೆ ಹೌದಲ್ಲ ಅಮ್ಮ? ಬಿಸಿಲು ತರವಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಬಿಸಿಲೇ, ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಿಸಿಲೇ, ಅದು ಹೋಗುತ್ತೆ, ಸಂಜೆ ನೆರಳು ಬಂದೇ ಬರುತ್ತೆ. ಹಾಗಾಗಿ ಅದು ಸಾಹಿತ್ಯ ಒಂಚೂರು ನೋಡ್ಕೊ. ಎಸ್ ಸರ್. ಓಕೆ ಕಾವ್ಯ, ಗುಡ್ ಲಕ್ಸ್ ನಿಮ್ಮ ಮುಂದಿನ ಎಪಿಸೋಡ್ಗೆ. ಥ್ಯಾಂಕ್ ಯು ಸೋ ಮಚ್. ಗಂಡನ ಪಾದಪೂಜೆ ಈ ಒಂದು ಗೀತೆಯನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ AT ಕೃಷ್ಣಮೂರ್ತಿ ಆನ್ ಸ್ಟೇಜ್ ಪ್ಲೀಸ್. ಗಂಡನ ಪಾದ ಪೂಜೆ ಮಾಡಬೇಕಮ್ಮ ನಿನ್ನ, ಗಂಡನ ಪಾದ ಪೂಜೆ ಮಾಡಬೇಕಮ್ಮ ನಿನ್ನ, ಗಂಡಗಿಂತ ಮಿಗಿಲಾದ ದೇವಾರಿನ್ನಿಲ್ಲಮ್ಮ. ಓ ಓ ಗಂಡನ ಪಾದ ಪೂಜೆ ಮಾಡಬೇಕಮ್ಮ ನಿನ್ನ, ಗಂಡಗಿಂತ ಮಿಗಿಲಾದ ದೇವಾರಿನ್ನಿಲ್ಲಮ್ಮ. ಓ ಓ ಹಣೆಯಲಿ ಇರುವುದು ಕುಂಕುಮ ರಾಶಿಯಮ್ಮ, ಹಣೆಯಲಿ ಇರುವುದು ಕುಂಕುಮ ರಾಶಿಯಮ್ಮ, ಆ ರಾಶಿ ಹೋದ ಮ್ಯಾಲೆ ನೀ ಪರದೇಶಿಯಮ್ಮ, ಪರದೇಶಿ ನೀನಮ್ಮ. ಓ ಓ ಗಂಡನ ಪಾದ ಪೂಜೆ ಮಾಡಬೇಕಮ್ಮ ನಿನ್ನ, ಗಂಡಗಿಂತ ಮಿಗಿಲಾದ ದೇವಾರಿನ್ನಿಲ್ಲಮ್ಮ. ಓ ಓ ಯೋಗ್ಯನಾದ ಗಂಡನು ಸಿಗುವುದೇ ಭಾಗ್ಯವು, ಯೋಗ್ಯನಾದ ಗಂಡನು ಸಿಗುವುದೇ ಭಾಗ್ಯವು, ಆ ಭಾಗ್ಯ ಹೋದ ಮ್ಯಾಲೆ ಸೌಭಾಗ್ಯವಿಲ್ಲಮ್ಮ, ಸೌಭಾಗ್ಯವಿಲ್ಲಮ್ಮ. ಓ ಓ ಗಂಡನ ಪಾದ ಪೂಜೆ ಮಾಡಬೇಕಮ್ಮ ನಿನ್ನ, ಗಂಡಗಿಂತ ಮಿಗಿಲಾದ ದೇವಾರಿನ್ನಿಲ್ಲಮ್ಮ. ಓ ಓ ಓ ಓ ಓ ಓ
ಹಾಯ್ A.T. ಕೃಷ್ಣಮೂರ್ತಿ ಅವರೇ, ಹಾಯ್ ಮೇಡಮ್. ಗಂಡನ ಪಾದ ಪೂಜೆ ಹಿಂದಿನ ಸಂಚಿಕೆಯಲ್ಲಿ ನಿಮ್ಮ ಹೆಂಡತಿ ಬಂದಿದ್ರಲ್ವಾ, ಈ ಹಾಡನ್ನ ಅವ್ರ ಮುಂದೆ ಹಾಡ್ತಾ ಇರ್ತೀರಾ ಪಾದ ಪೂಜೆ ಮಾಡ್ಲಿ ಅಂತ? ಮಾಡ್ತಾರಾ? ಪೂಜೆ ಮಾಡ್ತಾರಾ? ಬರೀ ಆ ಥರ ಏನಿಲ್ಲ ಇಲ್ವಾ? ನಾವು ಮಾಡ್ಬೇಕಷ್ಟೇ. ಎಲ್ಲ ಉಲ್ಟಾ ಇವಾಗ. ಅರ್ಚನಾ ಮ್ಯಾಮ್, ನನ್ನ ಮನಸ್ಸಿನ ಮಾತೇ ಹೇಳ್ದೆ ಅಮ್ಮ ನೀನು. ನಾನು ಅನ್ಕೋತಾ ಇದ್ದೆ, ಇವ್ರ ಹಾಡುಗಳ ಮೂಲಕ ಇವ್ರ ಹೆಂಡತಿಗೇನೋ ಸೀಕ್ರೆಟ್ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ, ಮನಸ್ಸಿನಲ್ಲಿರುವ ಸುಪ್ತ ಆಸೆಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಇವರು ಅಂತ. ಅವ್ರಿಗೆ ಅವರೇ ಡೆಡಿಕೇಟ್ ಮಾಡ್ಕೋತಾ ಇದ್ದಾರೆ ಸಾಂಗ್. ಯಾಕೆ ಕೃಷ್ಣಮೂರ್ತಿ ಅವರೇ ಬರೀ ಹೆಂಡತಿ ಬೇಲಿಯಲ್ಲಿರಬೇಕು, ಹೆಂಡತಿ ತಾಳಿ ಹಾಕ್ಕೋಬೇಕು, ಗಂಡನ ಪಾದ ಪೂಜೆ ಮಾಡಬೇಕು, ಇವ್ರಿಗಿವ್ರೇ ಹೇಳ್ಕೊಂಡಿದ್ದಾಗಿದ್ರೆ ಏನೋ ದೇವ್ರಂತ ಗಂಡ ಎಲ್ರಿಗೂ ಸಿಗಲ್ಲ ಅಂತಾನೆ ಹೇಳ್ಕೊಂಡ್ಬಿಟ್ರು. ಅವ್ರಿಗೆ ಅಷ್ಟೇ ಅಲ್ಲ ಮೇಡಮ್, ಈಗಿನ ಸಮಾಜದಲ್ಲಿ ತಾಳಿ ಸ್ವಲ್ಪ ವ್ಯಾಲ್ಯೂನೇ ಕಮ್ಮಿ ಮಾಡ್ತಾರೆ ಹೆಣ್ಮಕ್ಳು ಅಂತ. ಇಲ್ಲ, ಅದೆಲ್ಲ ಏನಂತಾರೆ, ಒಂದು ಪೂರ್ವಾಗ್ರಹ ಪೀಡಿತ ಯೋಚನೆ ಅಂತ ನಾನು ಭಾವಿಸ್ತೀನಿ. ಯಾವಾಗಲೂ ಅದು ಬಂದಿದ್ದು ಮೂಲ ಹುಡ್ಕೋದಕ್ಕೆ ಪ್ರಯತ್ನ ಪಟ್ಟರೆ, ಲಾಜಿಕ್ಕಿಂದ ಯೋಚನೆ ಮಾಡಿದ್ರೆ, ಹಿಂದಿನ ಕಾಲದಲ್ಲಿ ಈ ಒಂದು ಸಾಮಾಜಿಕ ಕ್ರೌರ್ಯಗಳು ಅದನ್ನೆಲ್ಲ ತಡೆ ಹಿಡಿಯೋದಕ್ಕೆ ಆಕೆಗೆ ಮದುವೆ ಆಗಿದೆ ಅಂತ ಗೊತ್ತಾದರೆ ಜನ ಸ್ವಲ್ಪ ನಾವು ಸ್ವಲ್ಪ ಹುಷಾರಾಗಿರಬೇಕು, ಆಕೆಗೆ ಮದುವೆ ಆಗಿದೆ, ಗಂಡ ಇದ್ದಾನೆ. ಬಟ್ ಈಗ ಕಾಲ ಬದಲಾಗಿದೆ ಕೃಷ್ಣಮೂರ್ತಿ ಅವರೇ. ಭಾವನೆಗಳು ಯಾವತ್ತೂ ಯಾವುದೋ ಒಂದು ವಸ್ತುವಿನಿಂದ ಅಥವಾ ಹೇರಿಕೆಯಿಂದ ಬರಬಾರ್ದು, ಒಳಗಿನಿಂದ ಬರಬೇಕು, ಪರಸ್ಪರ ಗೌರವ ಇರಬೇಕು ಅಷ್ಟೇ. ಅದು ತಾಳಿ ಕಟ್ಟಿದ ತಕ್ಷಣ ಗಂಡಸು ದಬ್ಬಾಳಿಕೆನೂ ಮಾಡಬಾರ್ದು, ಕಟ್ಟಿಸ್ಕೊಂಡು ಹೆಂಡತಿ ಗಂಡನ ಮೇಲೂ ದಬ್ಬಾಳಿಕೆ ಮಾಡಬಾರ್ದು. ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು, ಅದಕ್ಕಿಂತ ಮುಖ್ಯವಾಗಿ ಪ್ರೀತಿ ಇರಬೇಕು ಅಲ್ವಾ? ಸೊ ಇದನ್ನು ನಿಮ್ಮ ಹಾಡುಗಳ ಆಯ್ಕೆ ನೋಡಿ ನಾನು ತಮಾಷೆ ಮಾಡ್ತಾಯಿದ್ದೀನಿ. ಇದರ ಮುಖಾಂತರ ನಾನು ಒಂದು ಮೆಸೇಜನ್ನು ಕೊಟ್ಟೆ. ಬಟ್ ಸಿಂಗಿಂಗ್ ನಿಮ್ಮದು ಸಂಚಿಕೆಯಿಂದ ಸಂಚಿಕೆಗೆ ತುಂಬ ಇಂಪ್ರೂವ್ ಆಗ್ತಾ ಇದೆ. ನೀಟಾಗಿ ಹಾಡಿದ್ರಿ, ಹೀಗೆ ಮುಂದುವರಿಯಿರಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮುನಿರಾಜು ಸರ್. ಕೃಷ್ಣಮೂರ್ತಿ ಅವರೇ, ಸರ್, ನೀತಿ ಬೋಧಕಗಳು ಅಂತಲೇ ಜನಪದದಲ್ಲಿ ತುಂಬ ಅವಾಗೆಲ್ಲ ಇದ್ದಿದ್ದು ನೀತಿ ಹೇಳ್ತಾಯಿದ್ವಿ. ಒಂದು ರೀತಿಲಿ ಚೆನ್ನಾಗಿತ್ತೇನೋ ಅಂತ ಅನಿಸ್ಬಿಡ್ತು ಒಂದೊಂದ್ಸರಿ. ನಾವು ಎಲ್ಲ ಕಡೆನೂ ನೋಡಬೇಕು, ಎಲ್ಲ ಥರದ್ದು ನೋಡಬೇಕು. ಇವತ್ತಿನ ದಿನದಲ್ಲಿ ಫಾಸ್ಟ್ ಅಂತ ಅಂದ್ಕೊಂಡು ಹೆಣ್ಮಕ್ಳು ಕೂಡ ಗಂಡು ಮಕ್ಳ ಮೇಲೆ ದಬ್ಬಾಳಿಕೆ ಮಾಡಬಾರ್ದು. ಅದು ಆ ಕೇಸ್ಗಳು ತುಂಬ ನಡೆಯುತ್ತೆ ಈಗ. ಅಲ್ಲ, ಹೌದು. ಏನು ಈಗ ಹೆಣ್ಮಕ್ಳು ತಪ್ಪೇ ಮಾಡಲ್ವಾ ಹಾಗಿದ್ರೆ? ಅಲ್ವಾ? ಹಂಗೆ ನೋಡಿಕೊಂಡ್ರೆ ಅವತ್ತಿನ ಕಾಲಕ್ಕೆ ಎಷ್ಟು ನೂರಾರು ವರ್ಷ ಬಾಳಿ ಬದುಕಿ ಎಂಥ ಕಷ್ಟಗಳಿದ್ರೂ ಸಹಿಸ್ಕೊಂಡು ಬದುಕ್ತಾ ಇದ್ರಲ್ವಾ? ಹಾಗಂದಾಗ ನೋಡಿದಾಗ ಅದು ಸರಿ ಅನಿಸುತ್ತೆ. ಆದರೆ ಇನ್ನೊಂದು ರೀತಿಲಿ ನೋಡಿದಾಗ ಅದು ಸಮಂಜಸ ಅಲ್ಲ. ಎರಡು ಜೀವಗಳೇ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲದೇ ಇಬ್ಬರು ಸಮಾನವಾಗಿ ಯೋಚನೆ ಮಾಡಿದ್ರೆ, ಜೋಡೆತ್ತುಗಳು ಹೇಗೆ ಹೋಗ್ತವೋ ಹಾಗೋದ್ರೆ ಮಾತ್ರ ಗಾಡಿ ಬಂಡಿ ಸೇರುತ್ತೆ. ಇಲ್ವಾ, ಏರ್ಗೆ ಕ್ವಾಣ ನೀರಿಗೆ. ಜನಪದ ಗಾದೆಗಳು ಅದಕ್ಕೂ ಇದೆ ಅಲ್ವಾ? ಈ ಎರಡು ಸಮಾನವಾಗಿ ನಡೆದ್ರೆ ಸಂಸಾರ. ಹಾಗಾಗಿ ಪಾದಪೂಜೆ ಮಾಡಬೇಕು ಮಾಡಬಾರ್ದು ಅನ್ನೋದು ಬೇರೆ ವಿಷಯ. ಆದರೆ ಅವ್ರವ್ರಿಗೆ ಬಿಟ್ಟಿದ್ದದು. ಪಾದಪೂಜೆ ಮಾಡೋದು ಬಿಡೋದು ಎಲ್ಲ ಅವ್ರವ್ರಿಗೆ ಬಿಟ್ಟಿದ್ದು. ಮನಸ್ಸಲ್ಲಿದ್ದರೆ ಸಾಕು, ಆ ಪ್ರೀತಿ ಅನ್ನೋದು ಮನಸ್ಸಲ್ಲಿದ್ದರೆ ಸಾಕು. ಆದರೆ ಹಾಡು ಒಳ್ಳೆ ಹಾಡು. ಬಟ್ ಇವತ್ತಿನ ಕಾಲಕ್ಕೆ ನೀವು ದೊಡ್ಡ ಸಾಫ್ಟ್ವೇರಲ್ಲಿ ಓದೋ ಅಂತ ಹೆಣ್ಮಕ್ಳ ಮುಂದೆ ಹೋಗಿ ಇದನ್ನು ಹಾಡಿದ್ರೆ ಎಕ್ಸ್ಕ್ಯೂಸ್ ಮೀ ಅಂತ, ಎಕ್ಸ್ಕ್ಯೂಸ್ ಮೀ ಏನು ಹಾಡ್ತಿದ್ದೀರಾ ನೀವು? ವಾಟ್ ಇಸ್ ಪಾದಪೂಜೆ ಪಾದಪೂಜೆ ಸಾರಿ ಅಲ್ವಾ? ಈ ಥರದ್ದೆಲ್ಲ ಇರುತ್ತೆ. ಹಾಡಾಗಿ ಕೇಳ್ಬೋದು. ಸಾಹಿತ್ಯದ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಇದ್ದೇ ಇರ್ತವೆ ಇಂಥ ಹಾಡುಗಳು ಬಂದಾಗ. ಇರಲಿ, ಆಗಲಿ, ನೋಡೋಣ ಮುಂದೆ. ನನಗನ್ಸೋದೇನು ಗೊತ್ತಾ, ಇನ್ನು ಸ್ವಲ್ಪ ಬೇರೆ ರೀತಿಯ ಹಾಡುಗಳನ್ನು ತಗೊಂಡು ಕಾಂಪಿಟೇಷನ್ ಅದರಿಂದ ಅಲ್ವಾ? ನೋಡಿದ್ರಲ್ಲ ಎಲ್ಲ ಸ್ಪರ್ಧೆಗಳು ಹೆಂಗಿರುತ್ತೆ ಅಂತ, ಹೊಸ ಹಾಡುಗಳು, ಬೇರೆ ಪ್ರಕಾರಗಳು ಅದೆಲ್ಲ ಇದೆಯಲ್ಲ. ಸೊ ಪ್ರಯತ್ನ ಮಾಡಿದ್ರೆ ಕಾಂಪಿಟೇಷನ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಆಗ್ಬೋದು. ವೇಮ್ಗಲ್ ಸರ್. ಕೃಷ್ಣಮೂರ್ತಿ ಸರ್, ನಾವು ನೀವು ಕೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಲ್ವಾ? ಹೌದು ಸರ್. ತಾಳಿಗೆ ಭಾಳಷ್ಟು ಮಹತ್ವ ಇದೆ, ಅದನ್ನು ಯಾರೂ ಇಲ್ಲ ಅಂತ ಹೇಳೋದಿಲ್ಲ, ಗೊತ್ತಾಯ್ತಾ? ಒಂದು ಅರಿಶಿಣ ಕೊಂಬು ಕಟ್ಟಿದ್ರು ತಾಳಿ ಅಂತ ಹೇಳ್ತಾಯಿದ್ರು. ಮೇಡಮ್, ₹1,00,00,000 ಖರ್ಚು ಮಾಡಿ ರಿಸೆಪ್ಷನ್ ಮಾಡಿದರೆ ಅದು ಮದುವೆ ಅಲ್ಲ.
ಮಾರನೇ ದಿವಸ ಒಂದು ಸಣ್ಣ ಛತ್ರದಲ್ಲಿ ಸಪ್ತಪದಿ ತೊಳೆದು ತಾಳಿ ಕಟ್ಟಿದ್ರೆ ಮಾತ್ರ ಅದಕ್ಕೆ ಅಧಿಕೃತವಾಗಿ ಮದುವೆ ಅಂತ ಮಾಹಿತಿ. ಹೌದಾ? ಹೌದು ಸರ್. ಅಂದರೆ ತಾಳಿಗೆ ಮಹತ್ವ ಅನ್ನೋದಕ್ಕಿಂತ ಅವೆರಡೂ ಹೋಯ್ತು. ಈಗ ಅದಕ್ಕೂ ಮಹತ್ವ ಇಲ್ಲ. ಈಗೇನಾದರೂ ಲೀಗಲ್ ವೆಡ್ಡೆಡ್ ಪರ್ಸನ್ಸ್ ಅಂತ ಹೇಳಿದ್ರೆ ಅದು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಬೇಕು. ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅಧಿಕೃತವಾಗಿ ಆಗಬೇಕು. ಬಿಟ್ಟರೆ ತಾಳಿಗಿಂತ ಹೆಚ್ಚಿಗೆ ಈಗ ಸಬ್ ರಿಜಿಸ್ಟ್ರಲ್ಲಿ ಆಗೋ ದಾಖಲೆಗೆ ಭಾಳ ಮುಖ್ಯ ಆಗಿದೆ. ಅದು ಬೇಲಿ ಅಲ್ಲವೇ ಅಲ್ಲ ತಾಳಿ. ಈಗ ಅದು ಒಂದು ರೀತಿಯ ಒಂದು ಅರಿಶಿಣ ಕೊಂಬು ಕಟ್ಟಿದರೂ ಅದಕ್ಕೆ ಒಂದು ಬೆಲೆ ಇತ್ತು ಅಂತೇಳಿ ಆ ಕಾಲದಲ್ಲಿತ್ತು. ಈಗ ಭೀಮನ ಅಮಾವಾಸ್ಯೆ ದಿವಸ ಕಾಲಕ್ಕೆ ಬಿದ್ದರೆ ಏನೋ ಒಂದಷ್ಟು ದುಡ್ಡು ಗಿಟ್ಟು ಕೊಡೋರು ಗಂಟೆ. ಹಾಗಾಗಿ ಈ ಕಾಲಕ್ಕೆ ಸೂಕ್ತವಾದ್ದೇನೋ ಅಲ್ಲ ಅದು ಹಾಡು ಅಂತ ನನಗನ್ಸುತ್ತೆ. ಜನಪ್ರಿಯ ಗೀತೆ ಇದು. ಬೇರೆ ಬೇರೆ ಹಾಡಾಡಿ ಮುಂದಿನ ಸಂಚಿಕೆಗಳಲ್ಲಿ. ಓಕೆ ಸರ್. ಅದೇ ಸರ್, ಆಗಿನ ಕಾಲಮಾನಕ್ಕೆ ಸಹಿಸೋ ಶಕ್ತಿ ಜಾಸ್ತಿ ಇತ್ತು, ಅಥವಾ ಸಮಾಜ ಏನು ಹೇಳ್ತಾರೆ ಅನ್ನೋ ಭಯ ಇತ್ತು. ಹಾಗಾಗಿ ತುಂಬ ಜನ ಹೆಣ್ಮಕ್ಳು ಮಾತಾಡ್ತಿರ್ಲಿಲ್ಲ. ಈಗೇನಂದರೆ ಇವಾಗ ಪ್ಲಾಟ್ಫಾರ್ಮ್ ದೊಡ್ಡದಾಗಿದೆ, ಕಾಲಮಾನ ತಕ್ಕನ ಹಾಗೆ ಎಲ್ಲರೂ ಕಾಲಕ್ಕೆ ತಕ್ಕನ ಹಾಗೆ ಬದಲಾಗಿದ್ದಾರೆ. ಈಗ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಈ ಡಿಫ್ರೆನ್ಸಸ್ ಮಾತನಾಡೋಕ್ಕೆ ಅಲ್ಲ, ಈಗ ಅದನ್ನು ಅನುಸರಿಸ್ತಾ ಇದ್ದರೂ ಕೂಡ. ನಿಜ ನಿಜ. ಐಶ್ವರ್ಯ ಹಾಗಲ್ಲ, ಸಹಿಸೋ ಶಕ್ತಿ ಇತ್ತು ಅನ್ನೋದಕ್ಕಿಂತ ಸಹಿಸದೆ ಬೇರೆ ದಾರಿ ಇರಲಿಲ್ಲ. ಅದೇ ಸಮಾಜ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ತಂದೆ ತಾಯಿನೂ ದೂರ ಮಾಡಿಬಿಡ್ತಿದ್ರು. ಹೌದು. ಇನ್ನು ಗಂಡ ಬಿಟ್ಟರೆ ಬೇರೆ ಯಾರ ಗತಿ ಅನ್ನೋ ಹಾಗಿತ್ತು. ಹೆಣ್ಣು ಮಕ್ಕಳು ಎಕನಾಮಿಕಲಿ ಇಂಡಿಪೆಂಡೆಂಟ್ ಇರಲಿಲ್ಲ. ಕರೆಕ್ಟ್, ವೆರಿ. ಹಾಗಾಗಿ ಪಾಪ ಅವ್ರಿಗೆ ಬೇರೆ ದಾರಿನೇ ಇರಲಿಲ್ಲ. ನಾವು ಹಾಗೆ ಇನ್ನು ವೇದಿಕ್ ಟೈಮ್ಸಿಗೆ ಹೋದರೆ ಹೆಣ್ಣು ಮಕ್ಕಳು ದೇ ಯೂಸ್ ಟು ಬಿ ದ ಹೆಡ್ ಆಫ್ ದ ಫ್ಯಾಮಿಲಿ. ಕರೆಕ್ಟ್ ಕರೆಕ್ಟ್. ಅವರು ವೇದ ಪಠಣಗಳು ಅದೆಲ್ಲ ಮಾಡಿಕೊಂಡು ಅವರು ಜನಿವಾರ ಧರಿಸ್ತಾಯಿದ್ರು. ಸರ್, ವೇದಿಕ್ ಟೈಮ್ಸಲ್ಲಿ ಹೆಣ್ಣು ಮಕ್ಕಳು ಜನಿವಾರ ಧರಿಸ್ತಾಯಿದ್ರು. ಅವರು ಎಲ್ಲ ಪೂಜೆ ಪುನಸ್ಕಾರಗಳಲ್ಲಿ ಅವ್ರು ಕೂತ್ಕೊಂಡು ಹೋಮ ಹವನಗಳು ಮಾಡ್ತಾಯಿದ್ರು. ದೇ ಆರ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಆಮೇಲೆ ಬರ್ತಾ 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 ಅದು ಹೀಗಾಯಿತು. ಈಗ ಮತ್ತೆ ಒಂದು ಹಂತಕ್ಕೆ ಸಮಾನತೆ ಅನ್ನುವಂಥದ್ದು ಒಂದು ಬರ್ತಾ ಇದೆ. ಬಟ್ ಅದರಲ್ಲಿ ಗೊಂದಲಗಳಾಗಿ ಅದು ನಾನು ಹೆಚ್ಚು ತಾನು ಹೆಚ್ಚು ಅಂತ ಆದಾಗ ತುಂಬ ಕಷ್ಟ ಆಗುತ್ತೆ. ಹೌದು, ನಿಜ. ನೀನು ಮುಂದುವರಿ, ನಾನು ಮುಂದುವರಿತೀನಿ, ಇಬ್ಬರು ಕೈ ಹಿಡ್ಕೊಂಡು ಮುಂದುವರಿಯೋಣ ಅಂತ ಬಂದಾಗ ಸಮಾಜ ತುಂಬ ಹೆಲ್ದಿಯಾಗಿರುತ್ತೆ. ಅಷ್ಟೇ ನನ್ನ ಪಾಯಿಂಟ್. ವೆರಿ ವೆಲ್ ಸೆಡ್ ಮ್ಯಾಮ್, ವೆರಿ ವೆಲ್ ಸೆಡ್. ಮೇಡಮ್, ಇನ್ನೊಂದು ನಮ್ಮ ತಂದೆ ತಾಯಿ ಬಂದರೆ ಭಾಳ ದಿನದಿಂದ ಆಸೆ ಇತ್ತು, ಯಾವ್ದಾದ್ರು ಒಂದು ವೇದಿಕೆಯಲ್ಲಿ ನಮ್ಮ ತಂದೆ ತಾಯಿ ಮುಂದೆ ಆರ್ಟ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ. ಈ ಡಿ ಡಿ ಚಂದನ ವಾಹಿನಿ ಮೂಲಕ ಅದು ಈಡೇರುತ್ತೆ. ಡಿ ಡಿ ಚಂದನ ವಾಹಿನಿಗೆ ತುಂಬ ಹೃದಯದ ಧನ್ಯವಾದಗಳು. ಇಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಿಮ್ಮಿಬ್ಬರನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. ಖುಷಿ ಆಯ್ತಾ? ಓಕೆ, ಗುಡ್ ಲಕ್ಸ್. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಈ ಒಂದು ಹಾಡನ್ನು ಪ್ರಸ್ತುತಪಡಿಸೋದಕ್ಕೆ ಬರ್ತಾ ಇದ್ದಾರೆ ಗಿರೀಶ್ ಆನ್ ಸ್ಟೇಜ್ ಪ್ಲೀಸ್. ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ, ಕುರುಡು ಕಾಂಚಾಣ, ಕುರುಡು ಕಾಂಚಾಣ, ಕುರುಡು ಕಾಂಚಾಣ, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ, ಕುರುಡು ಕಾಂಚಾಣ, ಕುರುಡು ಕಾಂಚಾಣ, ಕುರುಡು ಕಾಂಚಾಣ. ಬಸವಣದ ಬಿಳ್ಪಿನ ಕಾಣದ ಕಿರುಗೆಜೆ ಕಾಲಾಗ ಇತ್ತು 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 ಇತ್ತು. ಬಾಣಂತಿಯರ್ ಬಸವಣದ ಬಿಳ್ಪಿನ ಕಾಣದ ಕಿರುಗೆಜೆ ಕಾಲಾಗ ಇತ್ತು. ಸಣ್ಣ ಕಂದಗಳ ತಣ್ಣನೆ ದೋಲುವ
ಸುಡು ಸುಡು ಪಂಜು ಕೈಯೊಳಗಿತ್ತು ಇತ್ತು 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 ಬಡವರ ಒಡಲಿನ ಬಡವಾದ ನೆಲದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತು ಕಂಬನಿ ಕುಡಿಯುವ ಹುಂಬ ಬಾಯಲ್ಲಿ ಬೈಯುಂಬಿದುದೋ ಎನ್ನುತ್ತಲಿತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ 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 ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಆ್ಯಕ್ಚುಲಿ ಅರ್ಚನಾ ಮ್ಯಾಮ್, ಈ ಹಾಡು ನನಗೆ ಇಂಟ್ರೊಡ್ಯೂಸ್ ಆಗಿತ್ತು ದೂರದರ್ಶನದಿಂದಾನೆ. ಆಗ ಯಕ್ಷಗಾನ ವೇಷಧಾರಿ ಈ ಥರ ದುಡ್ಡೆಲ್ಲ ಹಾಕೊಂಡು ಐ ಥಿಂಕ್ ಇವಾಗಲೂ ನಾಗಾಭರಣ ಅವ್ರು ಮಾಡಿದ್ರಂತೆ. ನಾಗಾಭರಣ ಅವರು ಗೀತಾ ಮಾಧುರಿ ಅಂತ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು ಅವಾಗ. ಅದು ತುಂಬ ಪಾಪ್ಯುಲರ್ ಆಗಿತ್ತು. ಅದರಲ್ಲಿ ಈ ಥರದ ಒಳ್ಳೊಳ್ಳೆಯ ಹಾಡುಗಳನ್ನು ಪಿಕ್ಚರೈಸೇಷನ್ ಬರ್ತಾ ಇತ್ತು. ಬಹುಶಃ ಅದನ್ನು ನೋಡಿದೆ ನೀನು. ಆಗ ನಾನು ಹೋಗಿ ಹುಡುಕಿದ್ದೆ ಬೇಂದ್ರೆ ಅಜ್ಜ ಅವರು ಬರ್ದಿರೋದು ಇದು ಅಂತ. ಸೊ ದಟ್ಸ್ ವೆನ್ ಐ ಗಾಟ್ ಇಂಟ್ರೊಡ್ಯೂಸ್. ಇದು ನನ್ನ ಫೇವ್ರೆಟ್ ಸಾಂಗ್ ಅವಾಗ್ಲಿಂದ. ಸೊ ಇವನು ಹಾಡ್ತೀನಿ ಅಂದಾಗ ಖುಷಿ ಆಯಿತು. ಗಿರೀಶ ಹೋಗ್ಲಿ ಬಿಡು ಮ್ಯಾಮ್, ನೀವೇ ಹೇಳ್ಬಿಡಿ. ಒಳ್ಳೆ ಪ್ರಯತ್ನಪ್ಪ, ನಾನು ಅದಕ್ಕೆ ನಿನಗೆ ಕ್ರೆಡಿಟ್ ಕೊಡಲೇಬೇಕು. ಸಿಂಗಿಂಗ್ ಎಲ್ಲ ಪರ್ಫೆಕ್ಟ್, ಸಾಹಿತ್ಯ ಮಾತ್ರ ನೀನು ಎಡವಿದ್ಯಾ. ಬೇಂದ್ರೆ ಅಜ್ಜನ್ನ ಅರಗಿಸ್ಕೊಳ್ಳೋದು ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಬಾಣಂತಿಯಲ ಬಾಸ ಬಾಣದ ಬಿಳುಪಿನ ಕಾಣಾದ ಕಿರುಗೆಜ್ಜೆ ಕಾಲಾಗ ಇತ್ತು, ಸಣ್ಣ ಕಂದಂಗಳ ಕಣ್ಣಿನ ಕವಡಿಯ ತಣ್ಣನ್ನೆ ಜೋಮಾಲೆ ಕೊರಳೊಳಗಿತ್ತು. ಇನ್ನೊಂದು ಚರಣದಲ್ಲಿದೆ, ಅದು ಇವನು ಟಂಗ್ ಟ್ವಿಸ್ಟರ್ ಅಲ್ವಾ ಇವನು. ಗುಡಿಯೊಳಗೆ ಗಣನಾಮ ಹಡಿಯೊಳಗೆ ತನನ ಅಂಗಡಿಯೊಳಗೆ ಜನನಾಣ ನುಡಿಗೋಡುತ್ತಿತ್ತು. ಇದು ಅಷ್ಟು ಸ್ಪೀಡ್ ರಿದಮ್ಮಲ್ಲಂತೂ ಹಾಡ್ಲಿಕ್ಕೆ ಭಾರಿ ಕಷ್ಟ. ನೀನು ಒಳ್ಳೆ ಪ್ರಯತ್ನ ಮಾಡಿದ್ಯಾ. ನಾವುಗಳು ಕೂಡ ಎಷ್ಟೋ ವರ್ಷ ಸೈಕಲ್ ಹೊಡೆದು ಒಂದು ಸಾವಿರಾರು ವೇದಿಕೆಗಳಲ್ಲಿ ಹಾಡಿ 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 ಈಗ ತಲೆಯಲ್ಲಿ ಕೂತಿರೋದದು. ಇದು ನಮಗೂ ಫಸ್ಟ್ ಅಟೆಂಪ್ಟಲ್ಲಿ ಏನು ಬಂದಿಲ್ಲ. ಇದು ಕಬ್ಬಿಣದ ಕಡಲೆ ಬೇಂದ್ರೆ ಅಜ್ಜ ಸಾಮಾನ್ಯರಿಗೆಲ್ಲ. ಸೊ ಒಳ್ಳೆ ಪ್ರಯತ್ನ ಮಾಡಿದ್ಯಾ. ಎನರ್ಜಿ ಚೆನ್ನಾಗಿತ್ತು, ಶ್ರುತಿ ತಾಳ ಎಲ್ಲ ಚೆನ್ನಾಗಿತ್ತು. ಸಾಹಿತ್ಯ ಒಂದು ನೆಕ್ಸ್ಟ್ ಟೈಮು ಇನ್ನೊಂದು ಸ್ವಲ್ಪ ಅದನ್ನು ಪಠಣ ಮನನ ಮಾಡ್ಕೊ ಅಷ್ಟೇ. ಒಳ್ಳೆಯದಾಗಲಿ. ಓಕೆ, ಟಂಗ್ ಟ್ವಿಸ್ಟರ್ ಗಿರೀಶ್ ಟಂಗ್ ಟ್ವಿಸ್ಟ್ ಆಗಿಲ್ವಾ? ಮುನಿರಾಜು ಸರ್, ಅದೇನು ನಿನಗೆ ಕಷ್ಟ ಅನಿಸಲ್ಲ. ಸಾಹಿತ್ಯ ನೆನ್ಪಿಟ್ಕೊಳ್ಳೋದು ಕಷ್ಟ ಅನಿಸಲ್ಲ. ಯಾಕೆಂದರೆ ನೀನು ಸ್ವಲ್ಪ ಅದ್ರ ಬಗ್ಗೆ ಚಾಲೆಂಜಿಂಗಾಗಿ ತೊಗೊಂಡೇ ಹಾಡನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀಯಾ ಅಂದರೆ ನಿನಗೆ ಆ ಚಾಲೆಂಜ್ ಮಾಡೋ ಒಂದು ಕೆಪಾಸಿಟಿ ಇದೆ ಅಲ್ವಾ. ನಾನು ಇದನ್ನು ತೊಗೋತೀನಿ, ನಾನು ಕಲಿತೀನಿ ಅಂತಲೇ ಇಂಥ ಹಾಡುಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಸಾಧ್ಯ ಅಲ್ವಾ. ಅದರಿಂದ ಎಡವಬಾರ್ದು, ಸ್ಟೇಜಿಗೆ ಬಂದಾಗ ಎಡವಬಾರ್ದು, ಭಾಳ ಅಭ್ಯಾಸ ಮಾಡಿಕೊಂಡು ಬರಬೇಕು. ಮತ್ತು ಇನ್ನೇನು ಹೇಳೋದಿದೆ, ಬೇಂದ್ರೆ ಅಜ್ಜನ ಹಾಡು ಅಂತಂದರೆ ಈಗ ಮತ್ತೆ ಏನು ಹೇಳೋದಿಲ್ಲ. ಇದೆಲ್ಲ ಬಹುತೇಕ ಜನಪದದ ಹಾಡುಗಳ ಥರದ್ದು ಆಗತ್ತೆ. ಪದಗಳು ಉಚ್ಚಾರಣೆ ಇದೆಯಲ್ಲ, ಆ ದೇಸಿತನ ಇದೆಯಲ್ಲ, ದೇಸಿ ನುಡಿಗಳಲ್ಲಿ ಸಾಹಿತ್ಯದ ಉತ್ಕೃಷ್ಟತೆ. ಅದರಲ್ಲೂ ಬೇಂದ್ರೆ ಅಜ್ಜವರು ಕಂಬಾರರು, ಅವ್ರ ಪದ ಬಳಕೆನೇ ಆ ದೇಸಿತನದ ಬೇರಿಗೆ ಇಳಿದು ಮತ್ತು ಶಿಷ್ಟದ ಸಾಹಿತ್ಯದ ಅದಕ್ಕೆ ಊರ್ಣವನ್ನು ಬೆರೆಸಿ ಒಂದು ಅದ್ಭುತವಾದಂಥ ಕೃತಿಗಳನ್ನ ಕೊಟ್ಬಿಡ್ತಾರೆ. ಅದಕ್ಕೆ ಅವರೆಲ್ಲ ಜ್ಞಾನಪೀಠ ಪ್ರಶಸ್ತಿಗೆ ಅದಕ್ಕಿಂತ ಜಾಸ್ತಿ ಅರ್ಹರವರು. ಅದಕ್ಕಿಂತ ಜಾಸ್ತಿ ಜ್ಞಾನಪೀಠದಕ್ಕಿಂತ ಇನ್ನೂ ಜಾಸ್ತಿ ಏನಾದರೂ ಇದ್ದರೆ ಅದು ಯಾರಿಗಾರು ಸಿಗುತ್ತೆ ಅಂದರೆ ಅದು ಅವ್ರಿಗೆ ಸಿಗಬೇಕು ಅಲ್ವಾ.
ಹಾಗಾಗಿ ಒಳ್ಳೆ ಹಾಡನ್ನು ಆಯ್ಕೆ ಮಾಡಿದ್ರಿ. ಎಲ್ರಿಗೂ ಧನ್ಯವಾದಗಳು. ಇಂಥ ಹಾಡುಗಳನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಗಟ್ಸ್ ಬೇಕು ಅಂತ ಧೈರ್ಯ ಮಾಡಿದ್ಯಾ, ಒಳ್ಳೆಯದಾಗಿದೆ. ಮುನಿರಾಜ್ ಅವರೇ, ಇದು ಸಾಹಿತ್ಯ ಅಷ್ಟೇ ಕಬ್ಬಣದ ಕಡಲೆ ಅಲ್ಲ, ಈ ರಾಗ ಕೂಡ ಕಷ್ಟ. ಚರಣ ಎತ್ಕೊಳ್ಳೋದೇ ತುಂಬ ಜನಕ್ಕೆ ಗೊತ್ತಾಗಲ್ಲ. ಅದು ನೋಟ್ ಅದು ಸರಿ ಗಮ ಧ ಇಂದ ಶುರುವಾಗತ್ತದು, ಆ ರಾಗವೇ ಕಷ್ಟ. ಅದು ಅವನು ಒಳ್ಳೆ ಅದ್ಭುತವಾದ ಪ್ರಯತ್ನ ಮಾಡಿದ್ಯಾ, ಚೆನ್ನಾಗಿ ಹಾಡಿದ್ಯಪ್ಪ. ಹೌದು ಹೌದು, ಅಪರೂಪ ಇದು, ಅಪರೂಪ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಗಿರೀಶ್, ನಾನು ಇನ್ನೇನು ಹೇಳಲಿಕ್ಕಿಲ್ಲ. ಮೇಡಮ್ ಎಲ್ಲ ಸೂಕ್ಷ್ಮತೆಗಳನ್ನು ನಿಮ್ಗೆ ಹೇಳಿದ್ದಾರೆ. ಬಟ್ ಇಷ್ಟು ಚಿಕ್ಕ ವಯಸ್ಸಿಗೆ ಅಂಥ ಒಂದು ಕಠಿಣವಾದ ಕಡಲೆಯನ್ನು ಅರಗಿಸ್ಕೊಳ್ಳೋಕೆ ನೀನು ಪ್ರಯತ್ನ ಪಟ್ಟಿದೆಯಲ್ಲ, ಅದಕ್ಕೆ ಎಲ್ಲರ ಕಡೆಯೂ ಜೋರು ಚಪ್ಪಾಳೆ ಬರಲೇಬೇಕು. ಎಡವಿರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋ ಶಕ್ತಿ ನಿನಗೆ ಖಂಡಿತವಾಗಿ ಇದೆ. ಅದು ಎಲ್ಲೋ ಸ್ವಲ್ಪ ಡ್ರಾಪ್ ಆಗ್ತದೆ. ಸಾಹಿತ್ಯ ಕಷ್ಟ, ಮೇಡಮ್ ಹೇಳಿದಂಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಟಂಗ್ ಟ್ವಿಸ್ಟ್ ಅಂತ ಏನು ಹೇಳ್ತಾರಲ್ಲ, ಅದೆಲ್ಲ ಇದೆ. ಬಟ್ ನೀನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡಪ್ಪ, ಏನು ತೊಂದರೆ ಇಲ್ಲ. ಹಾಂ, ಓಕೆ. ಥ್ಯಾಂಕ್ ಯು ಸರ್. ಗುಡ್ ಲಕ್ಸ್ ನಿಮಗೆ. ಓಕೆ, ಮುಂದೆ ಬರ್ತಾ ಇರೋರು ನೋಡಿ, ಅಲ್ಲಿ ಬಿಸಿನೀರೆಲ್ಲ ಕುಡಿದು ರೇಷ್ಮೆ ಶಾಲ್ ಎಲ್ಲ ಹಾಕೊಂಡು ಫುಲ್ ರೆಡಿ ಆಗಿದ್ದಾರೆ. ಭೈರವ ಮೂಲೋಕದೊಡೆಯ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಇನ್ನೊಸೆನ್ಸ್ಗೆ ಕಾಂಪಿಟೇಷನ್ ಕೊಡುವಂತಹ ನಮ್ಮ ಚೋಟ್ ಮೆಣಸಿನ್ಕಾಯಿ ಶಿವು ಆನ್ ಸ್ಟೇಜ್ ಪ್ಲೀಸ್. ಸ್ವಾಮಿ ಭೈರವ ಭೂಲೋಕದ ಒಡೆಯ, ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ಸ್ವಾಮಿ ಭೈರವ ಬಾಳಿನ ದಾರಿಯಲ್ಲಿ ಬರೀ ಕಲ್ಲು ಮುಳ್ಳುಗಳೇ, ಜೀವನ ಸಂತೆಯಲ್ಲಿ ಬರೀ ಕಷ್ಟ ನಷ್ಟಗಳೇ. ಚಿಂತೆಯು ಚಿತೆಯಾಗಿ ಸ್ವಾಮಿ, ಚಿಂತೆಯು ಚಿತೆಯಾಗಿ ನಾನೊಂದು ಬೆಂದಿರುವೆ. ಸ್ವಾಮಿ ಭೈರವ ಭೂಲೋಕದ ಒಡೆಯ, ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ಕೊಡುಗಯ್ಯ ಶಿವ ನೀನು, ಸ್ವಾಮಿ ಬರಿಗಯ್ಯ ಭಕ್ತ ನಾನು. ಕೊಡುಗಯ್ಯ ಶಿವ ನೀನು, ಸ್ವಾಮಿ ಬರಿಗಯ್ಯ ಭಕ್ತ ನಾನು. ನಿನಗೇನ ಕೊಡಲಿ ನಾನು ಸ್ವಾಮಿ, ನಿನಗೇನ ಕೊಡಲಿ ನಾನು. ನಿಜ ಭಕ್ತಿಯ ನೀಡುವೆನು ಸ್ವಾಮಿ ಭೈರವ ಭೂಲೋಕದ ಒಡೆಯ. ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ತಂದೆ ನೀನು ಕಂದ ನಾನು
ಬಂದು ಕಾಪಾಡೆಯ ಸ್ವಾಮಿ ಭೈರವ ಸ್ವಾಮಿ ಭೈರವ ತಂದೆ ಭೈರೇಶ್ವರ ಶಿವು ಏನ್ ಸಮಾಚಾರ? ಏನಿಲ್ಲ ಮೇಡಮ್. ಶಿವು ಏನ್ ಗೊತ್ತಾ ಮ್ಯಾಮ್, ಒಂದ್ಸರಿ ರಿಹರ್ಸ್ ಇಲ್ಲ ಡೈರೆಕ್ಟ್ ಟೇಕು ಆ ಲೆವೆಲ್ಗೆ ಸಿಂಗಲ್ ಟೇಕ್ ಆರ್ಟಿಸ್ಟು. ಹೆಂಗ ಅನ್ನಿಸ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಅಷ್ಟೇ. ಇನ್ ಫ್ಯೂಚರಲ್ಲಿ ಏನಾಗ್ಬೇಕು ಅನ್ಕೊಂಡಿದ್ಯಾ ಮೇಡಮ್? ಆ ನಾನು ಕಲ್ತಿದ್ನ ಚೆನ್ನಾಗಿ ನಾನು ಹೇಳ್ಕೊಡ್ಬೇಕು. ಇದು ಕಲ್ತಿದ್ನ ನಾನು ಚೆನ್ನಾಗಿ ನಾನು ಹೇಳ್ಕೊಡ್ಬೇಕು. ಇದು ನಿನ್ ಫ್ಯೂಚರ್ ಪ್ಲಾನ್ಸು. ಮೇಡಮ್. ಈಗ ಎಷ್ಟು ಜನಕ್ಕೆ ಹೇಳ್ಕೊಟ್ಟಿದ್ಯಾ? ಇವಾಗ ಒಂದು 20 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ಯಾ? ಹಾಂ. ಓಕೆ. ಆದ್ರೆ ಅವರು ನನ್ನ ಜೊತೆಯವ್ರು ಗೊತ್ತಿಲ್ಲ ಮೇಡಮ್. ಇವಾಗ ಅವ್ರ ಕಲೆ ಕಲ್ತ್ಕೊಂಡು ಅವ್ರ ಮನೇಲಿ ಅವ್ರೆ. ಅವ್ರು ಕಲೆ ಕಲ್ತ್ಕೊಂಡು ಅವ್ರ ಮನೇಲೇ ಇದ್ದಾರೆ. ಆದರೆ ಅವರು ಉಳಿಸ್ತಿಲ್ಲ ಅದನ್ನ ಅವರು. ಓ, ಅದನ್ನ ಮುಂದೆ ತಗೊಂಡು ಹೋಗ್ತಿಲ್ಲ, ಅವ್ರು ಉಳಿಸ್ತಿಲ್ಲ. ನೀ ಹೇಳ್ಕೊಟ್ಟಿದ್ನ ನೀನ್ ಒಬ್ನೇ ಉಳಿಸ್ತಾ ಇರೋದು ಇವಾಗ ಸದ್ಯಕ್ಕೆ. ಅದು ಬಂದು ಚಪ್ಪಾಳೆ. ಹಾ, ಅದನ್ನ ಉಳಿಸ್ತಿಲ್ಲ. ನಂಗೆ ಅದೇ ಬೇಜಾರು ಮೇಡಮ್. ಓ ನೋಡ್ರಿ, ನಿಮ್ ಗುರು ಎಷ್ಟು ಬೇಜಾರಲ್ಲಿದ್ದಾರೆ. ಏನೋ ಒಂಚೂರು ಬೇಜಾರ್ ಫೇಸ್ ತೋರಿಸ್ತು. ನಂಗೆ ಕಲೆಯನ್ನು ಉಳಿಸಿ ಕಲೆಯನ್ನು ಬೆಳೆಸಿ ಅನ್ಕೊಂಡು ಮೇಡಮ್. ರಾಜ ಕಣೋ ನೀನು, ರಾಜ. ಕಲೆಯನ್ನು ಬೆಳೆಸಿ ಅನ್ಕೊಂಡು ಹಾ, ಎಲ್ಲ ನಮ್ಮ ಜನಪದ ಗುರುಗಳ ಕೈಲಾಸ ಮೂರ್ತಿ ಕಂಡಾಗೇನೆ. ಓ ಸೂಪರ್. ಅವ್ರಂಗೆ ಸೇಮಾ? ಸೇಮ್ ಅವರು ಹಂಗೆ ಅಡ್ಡ ಕಲೆಯನ್ನು ಉಳಿಸಿ ಕಲೆಯನ್ನು ಅದು ಗಿವ್ ಮಿ 5. ಅದು ಶಿವು. ಓಕೆ, ಅರ್ಚನಾ ಮ್ಯಾಮ್. ಶಿವು ಅಂತ ಹೆಸರು ಬಂದ ತಕ್ಷಣ, ಶಿವು ವೇದಿಕೆ ಮೇಲೆ ಬಂದ ತಕ್ಷಣ ಏನೋ ಒಂದು ನಮ್ಮನ್ನೆಲ್ಲ ನಗಿಸ್ತಾನೆ, ಅವ್ನು ಬಂದರೆ ನಗು ಅಂತ ಒಂದು ಈಗ ನಮ್ಮೆಲ್ಲರ ಮನಸ್ಸಲ್ಲಿ ಸೆಟ್ ಆಗಿಬಿಟ್ಟಿದೆ. ಬಟ್ ಆ ಹುಡುಗನ ಮುಗ್ಧತೆ ಜೊತೆ ಇನ್ನೊಂದಿದೆ ಅಂಶ, ನಿಯತ್ತು ಅನ್ನೋದು ತುಂಬಿಕೊಂಡಿದೆ ಆ ಮನುಷ್ಯನಲ್ಲಿ. ಥ್ಯಾಂಕ್ಸ್ ಮೇಡಮ್. ಅದು ಥ್ಯಾಂಕ್ಸ್ ಮೇಡಮ್. ತುಂಬ ಅವನ ಕಪಟ ಏನೂ ಗೊತ್ತಿಲ್ಲ ಅವನಿಗೆ. ಹೌದು ಹೌದು ಹೌದು. ಅಂದರೆ ಚಿನ್ನದ ಹೃದಯ ಅಂತ ಹೇಳ್ತಾರಲ್ಲ, ಅವನಿಗೆ ಏನಿಲ್ಲ, ಯಾರ ಮೇಲೂ ಏನು ದ್ವೇಷವೂ ಇಲ್ಲ, ಎಂಥದ್ದು ಇಲ್ಲ. ಅವನೊಂಥರ ಆಲ್ರೆಡಿ ಒಂದು ಸೈಂಟ್ ಥರ ಆಗ್ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ ನನಗೆ. ಸೊ ಅವನಿಗೆ ಆ ವಿದ್ಯೆಯನ್ನು ಕಲಿಸ್ಬೇಕು ಅನ್ನೋ ಯೋಚನೆ, ಆಮೇಲೆ ಆ ವಿದ್ಯೆಯನ್ನು ಉಳಿಸ್ಬೇಕು ಅನ್ನೋ ಯೋಚನೆ ಇದೆಯಲ್ಲ, ಅದೆರಡು ತುಂಬ ನೋಬಲ್ ಯೋಚನೆ. ಸೊ ಇವನು ಅಂದ ತಕ್ಷಣ ನಾವು ಒಂದು ಪೂರ್ವಾಗ್ರಹ ಪೀಡಿತರಾಗಿ ಆ ಒಂದು ಭಾವನೆಗಳನ್ನು ಬದಿಗಿಟ್ಟು ಅವನ ಯೋಚನೆಗಳನ್ನು, ಅವನ ಕಲೆಯನ್ನು ನಾವು ಗೌರವಿಸೋದಕ್ಕೆ ಪ್ರಾರಂಭ ಮಾಡಬೇಕಾಗತ್ತೆ. ಥ್ಯಾಂಕ್ಸ್ ಮೇಡಮ್. ಆಯ್ತಪ್ಪ, ನೀನು ನಿಂಗೆ ಏನಾರು ಹೇಳಿದ್ರೆ ಕೇಳಿಸ್ಕೊಂತೀಯ ಅಥವಾ ಈ ಕಿವಿಲ್ ಕೇಳಿ ಕಿವಿಲ್ ಬಿಡ್ತೀಯ? ಹಾಂ, ನೀನು ಒಂದು ತಪ್ಪು ಮಾಡ್ತೀಯ, ಏನು ಗೊತ್ತಾ? ಸ್ವಾಮಿ ಭೈರವ ಅಂತ್ಯ, ಹಂಗೆ ಮಾಡಬೇಡ. ಆ ಅಕ್ಷರ ಎಲ್ಲಿ ಎಂಡ್ ಆಗುತ್ತೆ ಅದೇ ರೀತಿ ನಿನ್ನ ಬಾಯಿ ಕೂಡ ಇರಬೇಕು. ಭೈರವ ಅಂದರೆ ಆ ಇರಬೇಕು, ಭೈರವ ಅನ್ಬಾರ್ದು. ಆಯಿತಾ? ಇದು ಮಂತ್ರ ಹೇಳ್ತಿಲ್ಲ ಅಲ್ವಾ ನೀನು? ಇಲ್ಲ ಮೇಡಮ್. ಮತ್ತೆ ನಗು. ಹಾಂ, ಈಗ ನೀನು ಆ ಸ್ವಾಮಿ ಭೈರವ ಮಾತ್ರ ಹಾಡು ಅಷ್ಟೇ, ಆ 2 ಪದ ಹಾಡು. ಸ್ವಾಮಿ ಭೈರವ ಗುಡ್ ಗುಡ್, ಅಷ್ಟೇ ಹೇಳಿದ್ದು ನಾನು. ಸ್ವಾಮಿ ಭೈರವ ಅಂದರೆ ಭೈರವ ತುಟಿ ನಿಂದು ಆ ಅಂತ ಓಪನ್ ಇರಬೇಕು. ನೀನು ಸ್ವಾಮಿ ಭೈರವ ಅನ್ಬಾರ್ದು, ಆಯಿತಾ? ಆಮೇಲೆ ನೀನು ಪ್ರತಿ ಲೈನು ಹಾಡುವಾಗ ಮಧ್ಯೆ ಸ್ವಾಮಿ ಭೈರವ ಅಂತ ಉಸಿರು ತಗೋತಿದ್ಯಾ, ಅದು ನಮ್ಗೆಲ್ರಿಗೂ ಕೇಳ್ತಾ ಇದೆ, ಭಯ ಆಗತ್ತೆ ನಮಗೆ. ಅಷ್ಟು ಫೋರ್ಸಲ್ಲಿ ಉಸಿರು ತಗೋಬಾರ್ದಪ್ಪ, ನಿನ್ನ ಗಂಟ್ಲಿಗೆ ಅದು ಹೊಡೆತ ಬೀಳುತ್ತೆ. ನಾನು ತಮಾಷೆ ಮಾಡ್ತಿಲ್ಲ, ನಿನ್ನ ಗಂಟ್ಲಿಗೆ ತೊಂದರೆ ಆಗತ್ತದು. ಸ್ವಾಮಿ ಭೈರವ, ನಾನೀಗ ಉಸಿರು ತಗೊಂಡೆ, ಕೇಳಿಸ್ತಾ? ಕೇಳಿಸ್ತಾ? ಸ್ವಾಮಿ ಭೈರವ ಅಂತ ಉಸಿರು ತಗೊಂಡ್ರೆ ಕೇಳಿಸುತ್ತೆ. ಕೇಳಿಸ್ದೇ ಇರೋ ಥರ ಉಸಿರು ತಗೋ, ಆಯ್ತಾ?
ಅಷ್ಟೇ. ಚೆನ್ನಾಗಿ ಹಾಡಿದೆ, ಶ್ರುತಿಬದ್ಧವಾಗಿ ಹಾಡಿದೆ. ಆಮೇಲೆಲ್ಲ ಹೈ ಪಿಚ್ಗೆಲ್ಲ ಹೋದಿ. ನಿನ್ನ ಸಿಂಗಿಂಗಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇದೆ. ವೆರಿ ಗುಡ್. ಶ್ರುತಿಯೆಲ್ಲ ಹಾಡಿದೆ, ಗುಡ್. ವೆರಿ ಗುಡ್ ಶಿವು. ಮುನಿರಾಜು ಸರ್, ಅದು ಸ್ವಾಮಿ ನೀನು ಕಂದ ನಾನು ಅಂತ ಹಾಡ್ತೀಯಲ್ಲ, ಆ ಸಾಲು ನನಗೆ ಭಾಳ ಇಷ್ಟ ಆಗುತ್ತು. ಒಂದು ಸಾಲ ಹಾಡು. ತಂದೆ ನೀನು ಕಂದ ನೀನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಭೈರವ ಭೂಲೋಕದ ಒಡೆಯ ತಂದೆ ನೀನು ಕಂದ ನಾನು ಕಂದ ನಾನು. ಆ ಪಲ್ಕಿತ್ತಲ್ಲ, ಅದು ಆ ಫೀಲ್ ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು. ಅದಕ್ಕೆ ನಾನು ಅದನ್ನು ಗುಣಗ್ತಾ ಇದ್ದೆ ನಿನ್ನ ಕೈಲಿ ಹಾಡಿಸ್ಬೇಕು ಅಂತ. ಚೆನ್ನಾಗಿ ಹಾಡ್ತೀಯ. ಸೀರಿಯಸ್ನೆಸ್ ತೆಗೆದು ಇದು ಸ್ವಲ್ಪ ಹಾಡುಗಳಿಗೆಲ್ಲ. ಅವನಿಗೆ ಗೊತ್ತಿಲ್ಲದೆ ಅವನ ಧ್ವನಿಯಲ್ಲಿ ಒಂದು ದರ್ದಿದೆ, ಆ ನೋವಿನ ಭಾವ ಇದೆ. ಅದು ಅವನಿಗೆ ಗೊತ್ತಿಲ್ಲ ಅವನು ಅದನ್ನು ಮಾಡ್ತಿದ್ದಾನೆ ಅಂತ, ಬಟ್ ನ್ಯಾಚುರಲ್ ಆಗಿ ಬರ್ತಿದೆ. ಇದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಪ್ಪ, ಆಯಿತಾ? ಥ್ಯಾಂಕ್ಸ್. ವೇಮ್ಗಲ್ ಸರ್. ಶಿವ, ಹ್ಞೂ ಸರ್. ಇಷ್ಟು ದಿವಸ ನೀನು ಆಡ್ದಾಗ ನಾವು ನೋಡ್ತಾ ಇದ್ದಿದ್ದು ಎಲ್ಲರಿಗೂ ಕುಣಿಸ್ತಾ ಇದ್ದೆ, ವಾದ್ಯಗಾರನ ಕಡೆ ನೋಡ್ತಾ ಇದ್ದೆ, ಮತ್ತು ಬೇರೆ ಈ ಕಡೆ ನಮ್ಮ ಕಡೆ ನೋಡ್ತಾ ಇದ್ದೆ ಅಲ್ವಾ. ಇವತ್ತು ಯಾಕೋ ತಲೆ ಬಗ್ಸ್ಕೊಂಡು ನೀನು ಇವ್ರು ಯಾರು ಸವಾಸ ಬೇಡ, ನನ್ನ ಪಾಡಿಗೆ ನಾನು ಆಡ್ಕೊಂಡು ಹೋಗೋಣ ಅಂತ ಹಾಡಿದೆ ನೀನು, ಹೌದಾ? ಇವತ್ತು ನೀನು ತಲೆ ಎತ್ತು ನೋಡಲಿಲ್ಲ, ಡ್ಯಾನ್ಸ್ ಮಾಡಲಿಲ್ಲ, ನಮ್ಮ ಕಡೆ ನೋಡಲಿಲ್ಲ, ಅವ್ರ ಕಡೆ ನೋಡೇ ಇಲ್ಲ, ಕಿರಣ್ ಕಡೆ ಅಂತೂ ನೀನು ನೋಡಲೇ ಇಲ್ಲಪ್ಪ. ಇವತ್ತು ಕಿರಣ್ಣಿಗೆ ತುಂಬ ಮನಸ್ಸು ನೊಂದು ಬಿಟ್ಟಿರುತ್ತೆ, ಆ ಕಡೆ ನೋಡಿ ಹಿಂಗೆ ಅನ್ಲಿಲ್ಲ. ನಿನ್ನ ಹೆಸರಿಗೆ ತಕ್ಕ ಹಾಗೆ ಶಿವು ಅಂತ ಇಟ್ಟಾಗೆ ನೀನು ಬಂದಾಗ್ಲಿಂದ ಭೈರವೇಶ್ವರನ ಭಕ್ತಿಗೀತೆಗಳು ಆಡ್ತಾ ಇದೆಯಲ್ಲ, ಭೈರವೇಶ್ವರಂದಾಗ್ಬೋದು, ಮಹದೇಶ್ವರಂದಾಗ್ಬೋದು, ಭಾಳ ನಿನ್ಗೆ ಭಕ್ತಿ ನಿನ್ನಲ್ಲಿ ಮೈಗೂಡಿಸ್ಕೊಂಡ್ಬಿಟ್ಟಿದ್ಯಾ. ಹಾಗಾಗಿ ನೀನು ಹೇಗೆ ಆಡಿದ್ರೂ ಅದು ನಮಗೆ ತುಂಬ ಚೆನ್ನಾಗಿ ಕೇಳಿಸ್ತದೆ. ಏನೋ ಸಣ್ಣ ಸಣ್ಣ ಪಲಕುಗಳದು, ಅಯ್ಯೋ ನಿನ್ನ ಕಂಠದಲ್ಲಿ ನಿನ್ನೆಲ್ಲ ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಚೆನ್ನಾಗಿ ಆಡಿದೀಯಾ. ಹ್ಞೂ ಸರ್. ಕಾಮಿಡಿ ಆಡ್ಬೋದಾ? ಕಾಮಿಡಿ ಮಾಡು ಮಾಡು, ಕಮಾನ್ ಶಿವು. ಆಯ್ತು ಮೇಡಮ್, ನಮ್ಮ ಮನೆ ಹತ್ರ ಜುಮ್ಕಿ ಪಾರ್ಕ್ ಅಂತ ಐತೆ. ಜುಮ್ಕಿ ಪಾರ್ಕ್, ಕಾಮಿಡಿ ಪಾಸಂದ ಹತ್ರ ಜುಮ್ಕಿ ಪಾರ್ಕ್ ಅನ್ಕೊಂಡು. ಜಿಂಕೆ ಜುಮ್ಕಿ ಪಾರ್ಕ್, ಜಿಂಕೆ ಪಾರ್ಕ್ ನಿನಗೆ ಜುಮ್ಕೆ ಕಡೆ ಕಣ್ಣೋಗಿದೆ. ಪಾರ್ಕ್ ಹತ್ರ ನನ್ನ ಹೆಂಡತಿ ಅಂತಾಳೆ, ರೀ ಅಲ್ಲಿ ಹೋಗ್ಬಿಡು ಗೋಬಿ ಮಂಜೂರಿ ಅನ್ಬಿಡ್ರಿ ಅಂತ ನನ್ನ ಹೆಂಡತಿ. ಗೋಬಿ ಮಂಜೂರಿನ ರೀ ಅಲ್ಲಿ ಹೋಗಿ ಗೂಬೆ ಮಂಚೂರಿ ತಂದ್ಕೊಡಿ ಅಂತಾಳ. ಆಮೇಲೆ ರೀ ಪ್ಯಾಂಟ್ ರೈಸ್ ಹಾಕ್ತಾರೆ, ಪ್ಯಾಂಟ್ ರೈಸ್ ಅನ್ಬಿಡ್ರಿ. ಆಮೇಲೆ ರೀ ಮಸಾಣ ದೋಸೆ ತಂದ್ಬಿಡ್ರಿ ಅಂತೀನಿ. ಆಮೇ ಸುಮ್ಮನೆ ಕೋತ್ಗ ಮೌವನ ಅಪ್ತಿರೋ, ಆಗ ಮಡ್ಕಲ್ ಅಡ್ಗಮ್ ಆಡ್ತಿರೋ. ಈಗ ನಿಕ್ಕರ್ಲಿ ಅಡ್ಗಮ್ ಆಡ್ತಾರೆ. ಈಗ ನಿಕ್ಕರ್ಲಿ ಅಡ್ಗಮ್ ನಿಕ್ಕರ್ಲಿ ನಮ್ಮ ಮೌವ ನಮ್ಮ ಅಪ್ತಿರೋ ಮಡ್ಕಲ್ ಅಡ್ಗಮ್ ಆಡ್ತಿರೋ. 100 ವರ್ಷ ಇದ್ರು, 100 ವರ್ಷ ಇದ್ರು. ಮಗನೇ ಕುಕ್ಕರ್ ಕಾಮಿಡಿ ಮೇಡಮ್. ನಿನ್ ಕಾಲ್ ತೋರಿಸ್ಬಿಡೋ, ಒಂದ್ಸತಿ ಬಿದ್ಬಿಡ್ತೀನಿ ನಾನು. ನಮ್ಮ ಅಪ್ಪ ನಮ್ಮ ತಾತಿರಲ್ಲ 100 ವರ್ಷ ಇದ್ರು. ರೀ ಗ್ಯಾಸ್ ಟೇಬಲ್ ಆಗ್ಬಿಟ್ಟಿದೆ 25 ವರ್ಷಕ್ಕೆ. 25 ಶುಗರ್ ಆಗ್ಬಿಟ್ಟೈತೆ. ಐಸು ಇದ್ದಿದ್ದು 100 ವರ್ಷ. ಈಗ ಗೋಬಿ ಮಂಜೂರಿ, ದಯ್ಯಪುರಿ ಅದನ್ನೆಲ್ಲ ತಿಂದ್ರೆ ಮೇಡಮ್ ಮನ್ಸೂನ್ ಐಸು 50 ಆಯ್ತು ಇವಾಗ. ಹೌದಾ? 50ಕ್ಕೆ ಡಮಾರು. ಈಗ ಎಲ್ಲ ನಾನು ನೋಡ್ಕೊಂಡು ಹೇಳ್ತಾ ಇದೀಯ ನೀನು. ಈಗ ಮೇಡಮ್ ಹೆಂಗೆ ಗೊತ್ತಾ? ಹೇಳ್ಬಿಡು ಅದು ನಾನು ಹೆಂಗಂತ. ಅಣ್ಣ ತಿರೋಬಿಟ್ಟ ಪುಟ್ಟಣ್ಣ ನೀನು, ನಿನ್ನ ಕುಡ್ದು ನೀನು ಅನ್ಕೊಂಡು ಮೇಡಮ್. ಈಗ ಇವನೇನಾದ್ರೂ ನೆಕ್ಸ್ಟ್ ಇನ್ನೊಂದು 3 ಎಪಿಸೋಡಲ್ಲಿ ನನಗೆ ಇದೇ ಥರ ಜೋಕ್ ಹೇಳ್ತಿದ್ರೆ ನಾನು ಯಾರೋ ಗೀತಿ ಹೋದ ಅದೇ ಥರನೇ ಇನ್ನೂ ಒಂದಿದ್ಯನೋ ಹೇಳ್ಬಿಡು ಅದ್ರಾಗೆ. ಆಮೇಲೆ ಐಶ್ವರ್ಯ ಆ ಮುಂದ್ಗಡೆ ಪಾರ್ಕ್ ಇದೆಯಲ್ಲ, ಅಲ್ಲಿ ಮಂಡೆ ಕೆರ್ಕೊಂಡು ಓಡಾಡ್ತಾ ಇರ್ತಾಳೆ ಹಿಂಗೆ. ಜಿಂಕೆ ಪಾರ್ಕೋ, ಜುಮ್ಕಿ ಪಾರ್ಕೋ, ಮಾದೇಶನೇ.
ಮೇಡಮ್ ಒಬ್ಬರಿದ್ರು ಪುಟ್ಟಣ ಅನ್ಕೊಂಡು ಡೈಲಿ 90 ತೊಡೆಯೋದು 30 ತೊಡೆಯೋದು ಮೇಡಮ್ 90 ಹೊಡಿ 30 ಹ್ಞೂ ಮೇಡಮ್ ಅಷ್ಟೇನೇನೋ ಕಾಮಿಡಿ ಹ್ಞೂ ಮೇಡಮ್ ಆಗೋಯ್ತು. ಬೇಡ 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 ನೆಕ್ಸ್ಟ್ ಎಪಿಸೋಡು ಅದಕ್ಕೆ ನೆಕ್ಸ್ಟ್ ಎಪಿಸೋಡ್ ಎಲ್ಲ ಯಾರು ಹೇಳೋದು ಕಾಮಿಡಿ ನನಗೆ? ಮೇಡಮ್ ಇಲ್ಲಿ ಸಿದ್ದರಾಮಣ್ಣವ್ರ ಬಸ್ಸಲ್ಲಿ ಹೋಗ್ಬೇಕಾರೆ ಟವಲ್ ಹಾಕ್ಬಿಟ್ಟಿರು ಡೋ ಎತ್ಕಾತಾಗ ನಂದು ಅಲ್ವ ಸೀಟು ಡೋ ಒಮ್ಮೆ ಎತ್ಕಾತಾಗ ನಂದಲ್ವ ಸೀಟು ಅಮ್ಮ ಕೂತ್ಕೊಂಡು ನಾನು ಆಗ ಯಾರು ಸೀಟಾರ್ಯಾನ ಓ ಕೂತ್ಕೋ ಅತ್ಲಾಗೆ ಕುಕ್ರು ಬೆಡಿ ಅಂತ. ಓ ನನಗೆ ಗೊತ್ತಾಯ್ತು. ಏನ್ ಗೊತ್ತ? ಚಾಮರಾಜನಗರ ಕಾಸೇರಿ. ಹಾ ನಿಮ್ ಕ್ಯಾಮ್ರಾ ನಮ್ಮ ಚಾಮರಾಜನಗರ ಕಾಸೇರಿ. ನಿಮ್ ಚಾಮರಾಜನಗರದ ಭಾಷೆಯಲ್ಲಿ ಹಾಗೆ ಹೇಳ್ದೆ ಅಂತ ಎಲ್ರೂ ಅದನ್ನೇ ಕಂಡು ಸ್ವಲ್ಪ ಇರೋ ಬ್ರೇಕ್ ಕೊಡೋ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಗೋಲ್ಡನ್ ಹಾರ್ಟಿಗೆ ಸ್ವಲ್ಪ ಬ್ರೇಕ್ ಕೊಡು. ಓಕೆ ಶಿವು, ಥ್ಯಾಂಕ್ ಯು ಸೋ ಮಚ್ ಕಣೋ. ನಿನ್ನ ಫ್ರೆಂಡ್ಸು ಲಿರಿಕ್ಸ್ ಮರಿಬೋದು, ಯಾರ್ಯಾರು ಗಿರೀಶ್ ಅಲ್ಲ, ಆದರೆ ಈಗ ಇವ್ನು ಮಾಡೋ ಕಾಮಿಡಿ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಕ್ಕ ಇದು ಹಿಂಗೆ ಅದು ಹಂಗೆ ಅಂತ ಹೇಳ್ತೀರಾ. ಹಾಂ ಹಾಂ ಹಾಂ. ನಿನಗೆ ಮದುವೆ ಆಗಿದ್ಯಾ? ಯಾರು ಮತ್ತೆ ಗೋಬಿ ಮಂಚೂರಿ ಫ್ರೈಡ್ ರೈಸ್ ಎಲ್ಲ ತೊಗೊಂಡು ಬರಕ್ಕೆ ಹೇಳಿದ್ದು? ಕಾಮಿಡಿ ಮೇಡಮ್. ಕಾಮಿಡಿನಾ? ನೈಟ್ ಹೊತ್ತು ಅದು ಭಜನೆ ಮಾಡಬೇಕು, ಭಜನೆ ಮಾಡಬೇಕು. ಆವಾಗ ಅವರು ದುಃಖದಲ್ಲಿ ಇರ್ತಾರೆ. ಅವಾಗ ನೀನು ಈ ಥರ ಕಾಮಿಡಿ ಮಾಡ್ತೀಯಾ? ಈ ದುಃಖದಲ್ಲಿ ಗೊತ್ತಾಯ್ತು ಕಣೋ, ದುಃಖ ದುಃಖ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ. ಏನೋ ಪಾರ್ಕಿಂದ ಅಲ್ಲಿಗೆ ಹೋಗ್ಬಿಟ್ಟೆ ಸೀದಾ. ದುಃಖ ಆಗ್ತಾರೆ, ದುಃಖದಲ್ಲಿ ಇರ್ತಾರೆ, ಅವ್ರನ್ನ ನಾವು ಹೆಂಗ್ ನಡೆಸ್ಬೇಕು, ನೈಟ್ 11 ಗಂಟೆ ಅವ್ರೆ ಮೇಡಮ್, ಬೆಳಗ್ಗೆ 5:30 ಗಂಟೆ ನೀನು ಈ ಥರ ಜೋಕ್ ಮಾಡಿ ನಗಾಡಿಸ್ತೀಯ. ಮೇಡಮ್ ಹೌದಾ? ಇವಾಗ ನಾನು ಫುಲ್ ಫಾರ್ಮಲ್ಲಿ ಬಂದಿದ್ದೀನಿ. ಇವ್ನು ಏನು ಹೇಳಿದ್ರು ಅರ್ಥ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಶಿವು. ಆಮೇಲೆ ಇನ್ನೂ ಏನೋ ಇರು ಬಾಯ್ಲಿ. ನಿನ್ ಮದ್ವೆ ಆಗೋ ಹುಡುಗಿ ಹೆಂಗಿರ್ಬೇಕು ನಿನ್ಗೆ? ಮೇಡಮ್ ಬಡವ್ರ ಹುಡುಗಿ ಇರ್ಬೇಕು. ಬಡವ್ರ ಹುಡುಗಿ ಇರ್ಬೇಕು. ಹೆಂಗಿರ್ಬೇಕು ನೋಡಕ್ಕೆ? ನಮ್ಮ ಮನೇಲಿ 4 ಜನಕ್ಕೆ ಗೌರವ ಕೊಡಬೇಕು. ಅದ್ ಕೊಡ್ತಾರೆ ಕಣೋ. ಬಟ್ ಹೆಂಗಿರ್ಬೇಕು ನೋಡಕ್ಕೆ? ಚೆನ್ನಾಗಿರ್ಬೇಕು ಮೇಡಮ್. ಹೆಂಗೆ? ಹೆಂಗೋ ಚೆನ್ನಾಗಿದ್ರೆ ಸರಿ. ಅಷ್ಟೇನಾ? ಯಾವಾಗ ಮದ್ವೆ? 2 ವರ್ಷದಲ್ಲಿ ಮೇಡಮ್. ಓ ಅದನ್ನು ಯೋಜನೆ ಹಾಕೊಂಡ್ಬಿಟ್ಟಿದ್ದಾನೆ. ನಮ್ಮನ್ನೆಲ್ಲ ಕರಿತೀಯಾ? ಮೇಡಮ್. ಊಟ ಹಾಕ್ತೀಯಾ? ಮದ್ವೆ ಊಟ ಮೇಡಮ್ ಹೇಳು. ಒಂದು ಊರಲ್ಲಿ ರಾಮಣ್ಣಂಗೆ ನಾವಿಬ್ರು ಸೈಡಲ್ಲಿ ಹೋಗಿ ಮಾತಾಡೋಣ. ನಿನ್ ಕ್ಯಾಮ್ರಾನು ನೋಡ್ತಾ ಇಲ್ಲ, ಬಾ ನಾವಿಬ್ರು ಸೈಡಲ್ಲಿ ಹೋಗಿ ಮಾತಾಡೋಣ ಬಾ. ಮೇಡಮ್ ರಾಮಣ್ಣನಿಗೆ 3 ಜನ ಮಕ್ಕಳು. ಶಾಮಣ್ಣನಿಗೆ 3 ಜನ ಮಕ್ಕಳು. ರಾಮಣ್ಣನ್ 3 ಜನವನ? ಓಕೆ. ಒಬ್ಳು ಭಾಗ್ಯ ಅನ್ಕೊಂಡ. ಭಾಗ್ಯ. ಆಮೇಲೆ ತಂಬೂರಿ ಶ್ರುತಿ. ಆಮೇಲೆ ಅಮ್ಮು ಅನ್ನೋದು ಸೀಮೆ ಡ್ರಮ್ಮು. ಅಮ್ಮು ಅನ್ನೋದು ಸೀಮೆ ಡ್ರಮ್ಮು ಹೊಡಿತೀನಿ. ಆಯ್ತು ಆಯ್ತು ಹೇಳಾಯ್ತೇನೋ ಡ್ರಮ್ಮು. ಥ್ಯಾಂಕ್ ಯು ಕಣೋ ಶಿವು. ಅಲ್ಲೊಂದ್ಸರಿ ಥ್ಯಾಂಕ್ ಯು ಹೇಳ್ಬಿಡು ಅಭಿಮಾನಿಗಳ. ಅಲ್ಲೆಲ್ಲ ಬಾಯ್ ಹೇಳ್ಬಿಡು. ದೀಪಿಕಾ ಪಡುಕೊಂತಾರ ಪಾಲಿಟಿಷಿಯನ್ ಲೆವೆಲ್ಗೆ ಬಾಯ್ ಮಾಡ್ತಾ ಇದ್ದಾನೆ. ಇಂದು ನಾವು ಕೇಳಿದ ಗಾಯನ ಬರೀ ಸ್ಪರ್ಧೆಗಾಗಿ ಹಾಡಿದ ಹಾಡುಗಳಲ್ಲ, ಬದುಕನ್ನು ಸಂಭ್ರಮಿಸುವ ಧ್ವನಿಗಳು. ಬೇಂದ್ರೆ ಅಜ್ಜ ಅವರ ಕಾವ್ಯದಂತೆ ಜನಪದದಲ್ಲಿ ಒಂದು ಸರಳತೆ ಇದೆ, ಅದರೊಳಗಡೆ ಅಪಾರವಾದ ಅರ್ಥವೂ ಇದೆ. ಜನಪದ ಸಂಗೀತ ಕೇವಲ ಕೇಳುವ ಸಂಗೀತ ಮಾತ್ರ ಅಲ್ಲ, ಅದು ಅನುಭವಿಸುವ ಸಂಸ್ಕೃತಿ. ಜನಪದ ನಾದ ತಲತಲಾಂತರಗಳಿಂದ ಹರಿದು ಬಂದು ಕನ್ನಡ ಸಂಸ್ಕೃತಿಯ ಗುರುತಾಗಿ ಸದುದ್ದೇಶದಿಂದ ಮುಂದುವರಿಯಲಿ ಅಂತ ನಾವೆಲ್ಲರೂ ಆಶಿಸ್ತಾ ಇವತ್ತಿನ ಈ ಸಂಚಿಕೆಗೆ ವಿದಾಯ ಹೇಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಶುಭರಾತ್ರಿ, ಸಿಹಿ ಕನಸುಗಳು. ನಮಸ್ಕಾರ.